ಪೂಂಚ್ ರಜೌರಿ ಏರಿಯಾದ ಬಿಂಬರ್ಗಾಲಿಯಲ್ಲಿ ಈ ಒಂದು ಆರ್ಟಿಲರಿ ಫೈರನ್ನು ಮಾಡಿದೆ. ಇದಕ್ಕೆ ಭಾರತೀಯ ಸೇನೆ ರಿಟ್ಯಾಲಿಯೇಟ್ ಮಾಡುವಂತಹ ಕೆಲಸವನ್ನು, ತಿರುಗೇಟು ಕೊಡುವಂತಹ ಕೆಲಸವನ್ನು, ಉತ್ತರವನ್ನು ಕೊಡುವಂತಹ ಕೆಲಸವನ್ನು ತೀವ್ರ ಸ್ವರೂಪದಲ್ಲಿ ಮಾಡಿದೆ ಅನ್ನುವಂಥದ್ದನ್ನು ಟ್ವೀಟ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅಂದರೆ ಒಂದು ಕಡೆಯಲ್ಲಿ ಆಪರೇಷನ್ ಸಿಂಧೂರ ನಡೀತಾ ಇದೆ. ಆಪರೇಷನ್ ಸಿಂಧೂರದ ಮೂಲಕವಾಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗ್ತಾ ಇರುವಂಥದ್ದು. ಈ ರೀತಿಯ ಶಬ್ದವನ್ನು ಕೇಳಿರಲಿಲ್ಲ ಅನ್ನುವಂಥದ್ದನ್ನು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಹೇಳ್ಕೊಳ್ತಿದ್ದಾವೆ. ಅಂದರೆ ಭಾರತದ ಪ್ರತೀಕಾರದಿಂದಾಗಿ ಈ ಹಿಂದೆ ಎಂದೂ ಕೂಡ ಕೇಳದಂತಹ ಶಬ್ದವನ್ನು ಈ ಬಾರಿ ಕೇಳಿದೆ ಪಾಕಿಸ್ತಾನ ಮಾಧ್ಯಮಗಳು ಕೂಡ. ಪಾಕಿಸ್ತಾನಿಗಳು ಕೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ನೀವು ತಂಟೆಗೆ ಬಂದರೆ ಒದೆ ತಿನ್ನಬೇಕಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ದೂರದವರೆಗೂ ಕೂಡ ದಾಳಿಯ ಶಬ್ದ ಕೇಳಿದೆ. ಈ ರೀತಿಯ ಶಬ್ದ ಇದುವರೆಗೂ ಕೇಳಿರಲಿಲ್ಲ ಅಂಥೇಳಿ ಪಾಕ್ ಮಾಧ್ಯಮಗಳು ವರದಿಯನ್ನು ಮಾಡಿದ್ದಾವೆ. ಅಂದರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ನಲುಗಿ ಹೋಗಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. 9 ಉಗ್ರರ ತಾಣಗಳ ಮೇಲೆ ಈಗಾಗಲೇ ನಡೆಸಿರುವಂತಹ ದಾಳಿ ಇದು. ಈ ದಾಳಿಯ ಮೂಲಕವಾಗಿ ಮತ್ತೊಂದು ಕಡೆಯಲ್ಲಿ ಶೆಹಬಾಜ್ ಶರೀಫ್ ಭಾರತ ದಾಳಿಗೆ ಪ್ರತ್ಯುತ್ತರ ಕೊಡ್ತೀವಿ, ಭಾರತದ ಗುರಿಯನ್ನು ಸಾಧಿಸಲು ನಾವು ಬಿಡೋದಿಲ್ಲ ಅನ್ನುವಂತಹ ಒಂದು ಮಾತುಗಳ ಮೂಲಕವಾಗಿ ತನ್ನ ದೇಶದಲ್ಲಿ ತಾನು ಉಳ್ಕೊಳ್ಬೇಕು ಅಂದರೆ ಈ ರೀತಿಯಂಥ ಮಾತನ್ನು ಹೇಳಲೇಬೇಕಾಗುತ್ತೆ ಆ ದೇಶದ ಪ್ರಧಾನಮಂತ್ರಿಯಾಗಿ. ಆ ಕೆಲಸವನ್ನು ಈಗ ಪಾಕಿಸ್ತಾನದ ಪ್ರಧಾನಮಂತ್ರಿ ಮಾಡ್ತಾ ಇರುವಂಥದ್ದು. ಆದರೆ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಕಂಟ್ರೋಲನ್ನು ಮೀರಿ ಅಲ್ಲಿಯ ಸೇನೆ ಮತ್ತು ಉಗ್ರರು ನಂಟನ್ನು ಬೆಸೆದು ಭಾರತದ ಮೇಲೆ ನಡೆಸಿರುವಂತಹ ದಾಳಿಗಳ ಬಗ್ಗೆ ಇದೇ ಪಾಕಿಸ್ತಾನದ ಪ್ರಧಾನಮಂತ್ರಿ ಸೊಲ್ಲೆತ್ತಿಲ್ಲ. ಇದೇ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಭಾರತದ ಬಗ್ಗೆ, ಭಾರತದಲ್ಲಿ ನಡೆಸಿರುವಂತಹ ಅಮಾಯಕರ ದಾಳಿಯ ಮೇಲೆ ಅಥವಾ ಪ್ರವಾಸಿಗರ ಮೇಲೆ ನಡೆಸಿರುವಂತಹ ಗುಂಡಿನ ದಾಳಿಯ ಬಗ್ಗೆ ಮಾತನಾಡೋದಕ್ಕೆ ಪದಗಳು ಕೂಡ ಇರಲಿಲ್ಲ. ಆದರೆ ಈಗ ತನ್ನ ಉತ್ತರ ಕುಮಾರನ ಪೌರುಷವನ್ನು ಮತ್ತೊಂದು ಬಾರಿ ಶೆಹಬಾಜ್ ಶರೀಫ್ ತೋರಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಆದರೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ ನಂತರ ಭಾರತ ಏನು ಕೈಕಟ್ಟಿ ಕುಳಿತುಕೊಂಡು ಅಥವಾ ಮಲಗಿ ನಿದ್ರಿಸುವಂತಹ ಸ್ಥಿತಿಯಲ್ಲಿ ಖಂಡಿತವಾಗಿ ಕೂಡ ಇರೋದಿಲ್ಲ. ಪಾಕಿಸ್ತಾನ ಈ ರೀತಿಯಾದಂತಹ ದಾಳಿಯನ್ನು ಪಾಕಿಸ್ತಾನ ಮೇಲೆ ನಡೆಸಿದ ಮೇಲೆ ಇದಕ್ಕಿಂತ ಇದುವರೆಗಿದ್ದದಕ್ಕಿಂತ 2 ಪಟ್ಟು ಜಾಸ್ತಿ ಅಲರ್ಟ್ ಆಗಿ ಭಾರತ ಇರುತ್ತೆ ಮತ್ತು ಭಾರತದ ಸಾರ್ವಭೌಮತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಭಾರತೀಯ ಸೇನೆ ಕಾರ್ಯೋನ್ಮುಖವಾಗಿರುತ್ತೆ. ನೋಡಿ, ಭಾರತ ದೇಶದ ಉದ್ದಗಲಕ್ಕೂ ಕೂಡ ವಿಶಾಲವಾದಂತಹ ಈ ದೇಶದಲ್ಲಿ ಭಾರತೀಯರು ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಂತಹ ಸಂದರ್ಭದಲ್ಲಿನೇ ಭಾರತದ ಸೇನೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಅಲ್ಲಿ ಉಗ್ರರ ಅಡಗುದಾಣಗಳನ್ನು, ಉಗ್ರರ ಕೇಂದ್ರಗಳನ್ನು, ಉಗ್ರರ ತರಬೇತಿ ಕೇಂದ್ರಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಯಾಕೆಂದರೆ ನಾವು ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡಬೇಕು ಅಂತ ಹೇಳಿದರೆ ಭಾರತೀಯ ಸೇನೆ ಕಟ್ಟೆಚ್ಚರದಿಂದ ಈ ದೇಶವನ್ನು ಕಾಪಾಡುತ್ತೆ ಅನ್ನುವಂತಹ ವಿಶ್ವಾಸ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇದ್ದೇ ಇರುವಂಥದ್ದು. ಆ ಕೆಲಸವನ್ನು ಇವತ್ತು ಭಾರತೀಯ ಸೇನೆ ಮತ್ತೊಮ್ಮೆ ಮಾಡಿ ತೋರಿಸಿದೆ ಮತ್ತು ಪಾಕಿಸ್ತಾನದ ಉಗ್ರರ ಅಡಗುದಾಣಗಳ ಮೇಲೆ, ಉಗ್ರರ ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಈಗ ಭಾರತದ ಕ್ಷಿಪಣಿ ದಾಳಿಯನ್ನು ಪಾಕಿಸ್ತಾನ ಖಂಡಿಸೋದಕ್ಕೆ ಶುರುವಾಗಿದೆ. ಯಾಕೆಂದರೆ ಪಾಕಿಸ್ತಾನಿಯರು ಕೂಡ ಮಲಗಿರುವಂತಹ ಸಂದರ್ಭಗಳಲ್ಲಿ ಬಿದ್ದಿರುವಂತಹ ಈ ದಾಳಿ ಅಲ್ಲಿಯ ಆಡಳಿತವನ್ನು ಬೀಳಿಸಿದೆ. ಏನು ಬಹಳ ಆತಂಕದಲ್ಲೇ ಕಳೆದ 12 ದಿವಸಗಳಿಂದ ಕಾಲ ಕಳೀತಾ ಇದ್ದರು ಪಾಕಿಸ್ತಾನಿಯರು. ಇವತ್ತು ಈಗ ಅವರ ಆತಂಕ ನಿಜವಾಗಿ ಪರಿವರ್ತನೆ ಆಗಿರುವಂಥದ್ದು. ಏನು ಯಾವ ರೀತಿಯಾಗಿ ಕನಸು ನನಸಾಗೋದು ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಈ ಪಾಕಿಸ್ತಾನಿಯರ ಪಾಲಿಗೆ ಆತಂಕ ನನಸಾಗಿರುವಂತಹ ದಿನ ಇದು. ಹೀಗಾಗಿ ಇವತ್ತು ರಾತ್ರಿ ನಡೆದಿರತಕ್ಕಂತಹ ದಾಳಿ, ಆಪರೇಷನ್ ಮೂಲಕವಾಗಿ ನಡೆಸಿರ್ತಕ್ಕಂತಹ ಈ ಆಪರೇಷನ್ ಸಿಂಧೂರದ ಮೂಲಕವಾಗಿ ಭಾರತೀಯ ಸೇನೆ ಅದಕ್ಕೆ ಬಹಳ ಅಪ್ರೋಪ್ರಿಯೇಟ್ ಆಗಿರತಕ್ಕಂತಹ ಒಂದು ಚಿತ್ರವನ್ನು ಕೂಡ ಹಾಕಿದೆ. ಆಪರೇಷನ್ ಸಿಂಧೂರದಲ್ಲಿ ಆ ಸಿಂಧೂರವನ್ನು ತೋರಿಸಿರುವಂತಹ ಸ್ವರೂಪ ಇದೆಯಲ್ಲ, ಅದರಲ್ಲಿ ಆ ಕುಂಕುಮದ ಬಟ್ಟಲನ್ನು ಇಟ್ಟಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಯಾಕೆಂದರೆ ಯಾರ ಕುಂಕುಮವನ್ನು ಅಳಿಸ್ತೀವಿ ಅಂತ ಹೇಳಿಕೊಂಡು ವಿಕಟ ಅಟ್ಟಹಾಸವನ್ನು ಮಾಡಿತ್ತಲ್ಲ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಉಗ್ರರು ಮಾಡಿದ್ರಲ್ಲ, ಆ ವಿಕಟ ಅಟ್ಟಹಾಸಕ್ಕೆ ಅದೇ ಸಿಂಧೂರದ ಬಟ್ಟಲಿನ ಮೂಲಕವಾಗಿ ಇವತ್ತು ಭಾರತ ತಿರುಗೇಟನ್ನು ಕೊಟ್ಟಿದೆ. ನೀವು ಭಾರತದ 26 ಮಂದಿಯ ಜೀವವನ್ನು ತೆಗೆದಿದ್ದೀರಿ, ಅದಕ್ಕೆ ಉತ್ತರವನ್ನು, ಅದಕ್ಕೆ ಬೆಲೆಯನ್ನು ಪಾಕಿಸ್ತಾನ ತೆರಬೇಕಾಗತ್ತೆ. ಇದು ಈಗ ಭಾರತ ಸರ್ಕಾರ ನೇರವಾಗಿ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಉತ್ತರ. ಭಾರತದ ನೆಲದ ಮೇಲೆ ಪಾಕಿಸ್ತಾನ ಮೊದಲು ದಾಳಿಯನ್ನು ನಡೆಸಿದ ನಂತರ ಅಷ್ಟೇ ನಡೆದಿರುವಂತಹ ಪ್ರತೀಕಾರದ ದಾಳಿ ಇದು ಈಗ ನಡೀತಾ ಇರುವಂಥದ್ದು ಪ್ರತೀಕಾರದ ದಾಳಿ.
ಈ ಮೂಲಕವಾಗಿ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನವನ್ನು ಯಾರೇ ಮಾಡಿದರೂ ಅದು ಸುಮ್ಮನಿರೋದಿಲ್ಲ ಭಾರತ ಅನ್ನೋದನ್ನು ಪಾಕಿಸ್ತಾನಕ್ಕೆ ತೋರಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ. ಈಗ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಮಾಡುವಂತಹ ಕೆಲಸವನ್ನು ಮಾಡಿರುವಂತಹ ಪಾಕಿಸ್ತಾನ ಬಡಬಡಾಯಿಸೋದಕ್ಕೆ ಶುರು ಮಾಡಿದೆ. ಇದು ಪಾಕಿಸ್ತಾನದ ಸಾರ್ವಭೌಮತ್ವದ ಮೇಲೆ ಆಗಿರುವಂತಹ ದಾಳಿ ಅಂತೆಲ್ಲ ಹೇಳ್ತಾ ಇದೆ. ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಅಂತ ಹೇಳ್ಕೊಂಡು ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನು ಪಹಲ್ಗಾಮ್ನಲ್ಲಿ ನಡೆಸಿರುವಂತಹ ದಾಳಿಯನ್ನು ರಾಷ್ಟ್ರೀಯ ಕಾನೂನುಗಳ ಪಾಲನೆ ಅದು ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು. ಯಾವ ಸ್ವರೂಪದಲ್ಲಿ ಪಾಕಿಸ್ತಾನ ಇಂತಹ ಮಾತುಗಳನ್ನು ಹೇಳ್ತಾ ಇದೆ ಅಂದರೆ ಇದನ್ನೇ ಹೇಳುವಂಥದ್ದು, ಬಡಬಡಾಯಿಸುವಂತಹ ಕೆಲಸವನ್ನು ಮಾಡುವಂಥದ್ದು, ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ. ದೊಡ್ಡ ದೊಡ್ಡ ಪದಗಳನ್ನು ಬಳಕೆ ಮಾಡಿದ ತಕ್ಷಣವೇ ಅದು ಮಾಡಿರುವಂತಹ ತಪ್ಪುಗಳಿಗೆ ಅದು ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಪಾಕಿಸ್ತಾನ ಆಲ್ರೆಡಿ ಆರ್ಥಿಕವಾಗಿ ಕಂಪ್ಲೀಟಾಗಿ ಮುಗ್ಗಟ್ಟಿಗೆ ಸಿಲುಕಿರುವಂತಹ ದೇಶ. ಸಂಪೂರ್ಣವಾಗಿ ಆ ದೇಶ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದ್ರ ಕಡೆಗೆ ಹೋಗ್ತಾ ಇದೆ. ದಶಕಗಳಿಂದ ಅದು ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ನೀವು ಉಗ್ರಗಾಮಿ ಚಟುವಟಿಕೆಗಳನ್ನೇ ನಡೆಸ್ತಾ ಕೂತ್ಕೊಂಡಿದ್ರೆ ನಿಮಗೆ ಅದರ ಫಲ ಯಾವುದು ಸಿಗುತ್ತೋ ಆ ಫಲ ಇವತ್ತು ಪಾಕಿಸ್ತಾನಕ್ಕೆ ಸಿಗ್ತಾ ಇರುವಂಥದ್ದು. ಯಾರು ಕೂಡ ಈ ರೀತಿಯಾಗಿ ಧರ್ಮದ ಅಫೀಮನ್ನು ತಲೆ ಒಳಗಡೆ ತುಂಬಿಸಿಕೊಂಡು ಇನ್ನೊಂದು ದೇಶದ ಮೇಲೆ ದ್ವೇಷವನ್ನು ಸಾಧಿಸ್ತಾ ತನ್ನ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬಹುದು ಅಂತೇಳಿ ಪಾಕಿಸ್ತಾನ ಇದುವರೆಗೆ ಅಂದುಕೊಂಡಿತ್ತು. ಆದರೆ ಜಾಗತಿಕ ಮಟ್ಟದಲ್ಲೂ ಕೂಡ ಭಾರತದ ಸ್ಥಾನಮಾನ ಬದಲಾವಣೆ ಆಗುವುದರ ಜೊತೆಗೆ ಭಾರತದ ಗೌರವ ಹೆಚ್ಚಾಗುವುದರ ಜೊತೆಗೇ ಪಾಕಿಸ್ತಾನ ವರ್ಷದಿಂದ ವರ್ಷಕ್ಕೆ ಪಾತಾಳಕ್ಕೆ ಕುಸಿತಾ ಸಾಗಿತ್ತು. ಇದನ್ನು ಪಾಕಿಸ್ತಾನ ಅರ್ಥ ಮಾಡ್ಕೊಂಡಿರಲಿಲ್ಲ. ಅದಕ್ಕಿನ್ನೂ ಕೂಡ 1980ರ ದಶಕದ 90ರ ದಶಕದ ರೀತಿಯಲ್ಲಿಯೇ ಅದರ ಯೋಚನೆ ಇತ್ತೇ ಹೊರತು ಅದು 21ನೇ ಶತಮಾನಕ್ಕೆ ಇದುವರೆಗೂ ಕೂಡ ಕಾಲಿಡದ ದೇಶವಾಗಿಯೇ ಇತ್ತು. ಆ 21ನೇ ಶತಮಾನಕ್ಕೆ ಕಾಲಿಡದ ದೇಶದಲ್ಲಿ ಏನೇನು ಆಗಬಹುದು ಅವೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು. ಈಗ ಪಾಕಿಸ್ತಾನ ಅದಕ್ಕೆ ಬೆಲೆಯನ್ನು ತೆರೋದಕ್ಕೆ ಶುರು ಮಾಡಿದೆ. ಪಾಕಿಸ್ತಾನಿಯರಿಗೆ ಇವತ್ತು ಮಧ್ಯರಾತ್ರಿಯಲ್ಲಿ ಕೇಳಿಸಿರುವಂತಹ ಶಬ್ದ ಅವರನ್ನು ನಿದ್ದೆಯಿಂದ ಬೆಚ್ಚಿ ಬೀಳಿಸಿರುವಂಥದ್ದು ಮಾತ್ರ ಅಲ್ಲ, ಗಡಗಡ ನಡುಗಿಸಿ ಹಾಕಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ಬೈಕ್ಗಳಲ್ಲಿ ಹೋಗ್ತಾ ಇದ್ದಂತಹ ಹುಡುಗರು ಆ ಒಂದು ದೃಶ್ಯವನ್ನು ರೆಕಾರ್ಡ್ ಮಾಡಿರುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಈ ದಾಳಿ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ತೆಗೆದಿರುವಂತಹ ದೃಶ್ಯವನ್ನು ನೋಡಿದಾಗಲೇ ಪಾಕಿಸ್ತಾನಿಯರು ಯಾವ ಸ್ವರೂಪದಲ್ಲಿ ಅಲುಗಾಡಿ ಹೋಗಿದ್ದಾರೆ ಅನ್ನೋದು ಗೋಚರ ಆಗತ್ತೆ. ತಮ್ಮ ಬೈಕ್ಗಳನ್ನು ಅಲ್ಲೇ ನಿಲ್ಲಿಸಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಪರದಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇದು ಪಾಕಿಸ್ತಾನ ತಾನೇ ಮಾಡಿರ್ತಕ್ಕಂತಹ ತಪ್ಪಿಗೆ ಅನುಭವಿಸ್ತಾ ಇರುವಂತಹ ಶಿಕ್ಷೆ. ಇದು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಭಾರತ ಮಾಡಿದೆ. ಮುಜಾಫರಾಬಾದ್, ಕೋಟ್ಲಿ ಮತ್ತು ಬುರುಡ್ಕೆ ಹಾಗೆಯೇ ಬಹವಲ್ಪುರ ಈ 4 ಕಡೆಗಳಲ್ಲಿ ಬಹಳ ಪ್ರಮುಖವಾದಂತಹ ಟಾರ್ಗೆಟ್ಗಳನ್ನು ಮಾಡಿ 9 ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಪಾಕಿಸ್ತಾನದ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆಸಿರುವಂತಹ ದಾಳಿ ಇದು. ಈ ಹಿಂದೆ ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ನುಗ್ಗಿ ಅಲ್ಲಿ ಹೊಡೆಯಲಾಗಿತ್ತು. ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕನ್ನು ಮಾಡಲಾಗಿತ್ತು. ಅದಕ್ಕಿಂತ ಪೂರ್ವದಲ್ಲಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ಭಾರತ ಮಾಡಿರುವಂಥದ್ದು